ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ವೀಟ್ ಬಿಸ್ಕಿಟನ್ನು ಮಾಡೋಣ್ರಿ. ಫಸ್ಟ್ ಒಂದು ಬೌಲ್ನಲ್ಲಿ ಅರ್ಧ ಕಪ್ ಎಣ್ಣೆ, ಅದಕ್ಕೆ 1 ಕಪ್ಪು ಸಕ್ಕರೆ ಪುಡಿಯನ್ನು ಹಾಕಿ ಚೆಂದಾಗೆ ಮಿಕ್ಸ್ ಮಾಡಬೇಕ್ರಿ. ಅದು ಒಂದು ಸ್ಮೂತ್ ಟೆಕ್ಸ್ಚರ್ ಬರೋವರೆಗೂ ಬೀಟ್ ಮಾಡ್ತಾ ಇರಬೇಕ್ರಿ. ನಂತರ 1.5 ಕಪ್ ಗೋಧಿ ಹಿಟ್ಟನ್ನು ಹಾಕಬೇಕ್ರಿ. ಇಲ್ಲಿ ನಾವು ಮೈದಾ ಬದಲಿ ಗೋಧಿ ಹಿಟ್ಟನ್ನು ಯೂಸ್ ಮಾಡತ್ತೀವ್ರಿ. ಗೋಧಿ ಹಿಟ್ಟು ಮೈದಾ ಕಂಪೇರ್ ಮಾಡಿದರೆ ಹೆಲ್ದಿ ಅಂತಾರೆ. ಅದಕ್ಕೆ 1 ಚಿಟಿಕೆ ಉಪ್ಪು ಮತ್ತು 1/2 ಸ್ಪೂನ್ ಸೋಡಾ ಹಾಕಿದ್ದೀನಿ ರೀ. ಹಾಗೂ 1 ಸ್ಪೂನ್ನಷ್ಟು ಈನೋವನ್ನು ಹಾಕೀನಿ ರೀ. ನೀವು ಈನೋ ಬದಲಿ ಬೇಕಿಂಗ್ ಸೋಡಾ ಇದ್ದರೆ ಯೂಸ್ ಮಾಡ್ಬೋದು ರೀ. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕ್ರಿ. ಇಲ್ಲಿ ನಾವು ಬೆಚ್ಚಗಿನ ಹಾಲನ್ನು ಬಳಸ್ತೀವಿ ರೀ. ಸ್ವಲ್ಪ ಹಾಲು ಹಾಕ್ಕೊತ ಹಿಟ್ಟನ್ನು ಚೆಂದಾಗೆ ಕಲಿಸ್ಕೋಬೇಕ್ರಿ. ಹಿಟ್ಟು ತುಂಬ ಮೃದುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ನಾದ್ಕೋಬಾರ್ದು ರೀ. ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕ್ರಿ. ನಂತರ ಒಂದು 5 ನಿಮಿಷ ರೆಸ್ಟ್ನಲ್ಲಿ ಇಡ್ರಿ. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಚೆಂದಾಗ ಎಣ್ಣೆ ಹಚ್ಕೋರಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೂ ಯೂಸ್ ಮಾಡ್ಬೋದು ರೀ. ನಂತರ ಆ ಹಿಟ್ಟನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕ್ರಿ. ಆದರೆ ಸ್ವಲ್ಪ ದಪ್ಪವಾಗಿರಬೇಕು. ಲಟ್ಟಿಸ್ಕೊಂಡ ನಂತರ ನಿಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕ್ರಿ. ನಾನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿ ಅದಕ್ಕೆ ಫೋರ್ಕಿಂದ ಡಿಸೈನ್ ಮಾಡೀನಿ ರೀ. ಬಿಸ್ಕಿಟ್ಸ್ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಉದುರಿಸೀನಿ ರೀ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನಂತರ ಆ ಬಿಸ್ಕಿಟ್ಸನ್ನು ಎಣ್ಣೆ ಹಚ್ಚಿದ ಪ್ಲೇಟ್ ಮೇಲೆ ಇಡಬೇಕ್ರಿ. ನಂತರ ಒಂದು ಪಾತ್ರೆ ತಳದಲ್ಲಿ ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಬಿಸ್ಕಿಟ್ ಪ್ಲೇಟನ್ನು ಇಟ್ಟು ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಬೇಕ್ರಿ. ಮೀಡಿಯಮ್ ಫ್ಲೇಮ್ನಲ್ಲಿ 15 ನಿಮಿಷ ಬಿಡಬೇಕ್ರಿ. ಹೊರಗೆ ತೆಗೆದ ನಂತರ ಬಿಸ್ಕಿಟ್ ಕಂಪ್ಲೀಟ್ಲಿ ಆರಬೇಕ್ರಿ. ಇವಾಗ ಸಿಂಪಲ್ ಆ್ಯಂಡ್ ಹೆಲ್ದಿ ವೀಟ್ ಬಿಸ್ಕಿಟ್ಸ್ ರೆಡಿ.